4 months ಮಕ್ಕಳಿಂದನೂ ನಡೆಯುತ್ತೆ. ನನಗೆ ಇನ್ನೂ ಅಷ್ಟು ಒಂದು ಲುಕ್ ಟೆಸ್ಟ್ ಅಂತ ಮಾಡ್ತಾರೆ, ಅಂದರೆ ಮಗು ಯಾವ ಥರ ಕ್ಯಾಮ್ರಾ ಕ್ರಿಯೇಟ್. ನಮಗೆ ಚಾರ್ಜಸ್ ಪೇ ಮಾಡಬೇಕು. ದೊಡ್ಡ ಫಿಲಮ್ ಇಂಡಸ್ಟ್ರಿಗೆ ಬಂದಿತ್ತು ಕೋಟ್ ಮಾಡಿದ್ದಾರೆ ಹಳೆ ಬಟ್ಟೆಗೆ. ಅವ್ರಿಗೆ ಗೊತ್ತು ಯಾವ ಕಾಲದ ಮಕ್ಕಳು ನಮ್ಮ ಥರ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿದ ತಕ್ಷಣ ಫಸ್ಟ್ 46,000 32,000 ಇಳಿಸ್ತಾರೆ. ಕಮ್ ಬ್ಯಾಕ್ ಟು ದಿ ಚಾನಲ್. ನೆನ್ನೇನು ಕಂಚಿಯಿಂದ ಬಂದ. ಪಾಸ್ಟ್ 3 ಡೇಸ್ನಿಂದ ನಿದ್ದೆನೇ ಇಲ್ಲ. ಮೊನ್ನೆ ಹೋಗೋದು ಬೇಗ ಬಿಡಬೇಕು ಅಂತ ಹೇಳಿ ಮೊನ್ನೆ ರಾತ್ರಿನೂ ನೀಟಾಗಿ ನಿದ್ದೆ ಆಗಿಲ್ಲ. ನಿನ್ನೆ ಬಂದಿದ್ದು ಮತ್ತೆ ಬೆಳಿಗ್ಗೆನೇ ಎದ್ದು ಇಲ್ಲಿ ಹರೀಶ್ವರ ಅತ್ತೆ ಮನೇಲಿ ಊಟ ಇತ್ತಾ, ಸೊ ಅದಕ್ಕೋಸ್ಕರ ಅಂತ ಬಂದು ಇನ್ನು ಊಟ ಎಲ್ಲ ಮಾಡಿ ಇವಾಗ ಸ್ವಲ್ಪ ಹೊತ್ತು ಮಲಗಿದ್ದೆ ಪಾಪ ಅವ್ರ ಮನೇಲಿ. ಮಲ್ಕೊಂಡು ಈಗ ಎದ್ದು ಇವ್ರನ್ನ ಕರ್ಕೊಂಡು ಹಾಯ್ ಚಿಂತ್ಯಾ ಹಾಯ್ ಇವ್ರನ್ನ ಕರ್ಕೊಂಡು ನಾವು ಒಂದು ಶೂಟಿಗೆ ಹೋಗ್ತಾ ಇದ್ದೀವಿ, ಅಂದರೆ ಆ್ಯಡ್ ಶೂಟಿಗೆ ಇಂಟರ್ವ್ಯೂ ಕೊಡೋಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಲುಕ್ ಟೆಸ್ಟ್ ಇದೆ. ಇದರಲ್ಲಿ ಏನಾದ್ರು ಅಚಿಂತ್ಯ ಕ್ಲಿಯರ್ ಆದ ಅಂದರೆ ಅವರು ನಮ್ಮನ್ನ ಟೈಅಪ್ ಮಾಡಿ ನಮಗೆ ಯಾವುದೋ ಬ್ರ್ಯಾಂಡ್ ಜೊತೆ ಟೈಅಪ್ ಆಗುತ್ತೆ. ನಮಗೆ ಆಮೇಲಿಂದ ಕೊಲಾಬ್ರೇಷನ್ ಬರುತ್ತೆ. ಶೂಟ್ ಮಾಡಿ ಅವ್ರ ಬ್ರ್ಯಾಂಡಿಗೆ ನಮ್ಮ ಅಚಿಂತ್ಯನ ಪ್ರಮೋಟ್ ಮಾಡ್ಕೋತಾರೆ. ಸೊ ಇದು ಬಂದು 4 months ಮಕ್ಕಳಿಂದನೂ ನಡೆಯುತ್ತೆ. ನನಗೆ ಇನ್ನೂ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಹಿಂಗೆ ನೋಡಬೇಕಾದ್ರೆ ಅಪ್ಲಿಕೇಶನ್ ಹಾಕಿದ್ವಿ ಆ್ಯಂಡ್ ಹಿ ಹ್ಯಾಸ್ ಗಾಟ್ ಸೆಲೆಕ್ಟೆಡ್. ಸೊ ಈಗ ಲುಕ್ ಟೆಸ್ಟ್ ನಡೆಯುತ್ತೆ. ಲುಕ್ ಟೆಸ್ಟ್ ಆದಮೇಲೆ ಫೈನಲ್ ಆಗುತ್ತೆ. ಯಾವ ಬ್ರ್ಯಾಂಡಿಗೆ ಏನು ಎತ್ತ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಮುಂದಿನ ಕ್ಲಿಪ್ಪಿಂಗ್ಸಲ್ಲೇ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಈಗ ಲುಕ್ ಟೆಸ್ಟ್ ಎಲ್ಲಿರೋದು ಅಂದರೆ ಇಂದಿರಾನಗರಲ್ಲಿದೆ. ಅವ್ರದ್ದೇನೇನೋ ಕ್ರೈಟೀರಿಯಾಸ್ ಎಲ್ಲ ಇರುತ್ತೆ ಆಯಿತಾ. ಅದನ್ನ ಅಚಿಂತ್ಯ ಮ್ಯಾಚ್ ಮಾಡಿ ಸೆಲೆಕ್ಟ್ ಆದರೆ ಹಿ ವಿಲ್ ಬಿ ಕೊಲಾಬ್ರೇಟಿಂಗ್ ವಿತ್ ಗುಡ್ ಬ್ರ್ಯಾಂಡ್ಸ್. ಫಸ್ಟ್ ಕ್ರೈ ಈ ಥರ ಬ್ರ್ಯಾಂಡ್ ಜೊತೆ ಟೈಅಪ್ ಆಗ್ತಾನೆ ಅವನು. ಯಾವ ಬ್ರ್ಯಾಂಡ್ಗೆ ಅವ್ನು ಸೂಟ್ ಆಗ್ತಾನೋ ಆ ಬ್ರ್ಯಾಂಡ್ ಜೊತೆ ಟೈಅಪ್ ಮಾಡಿ ಒಂದು ಕೊಲಾಬ್ರೇಷನ್ ನಡೆಯುತ್ತೆ. ಸೊ ನನಗಂತೂ ಒಂದು ಕೊಲಾಬ್ರೇಷನ್ ಬರಲಿಲ್ಲ. ನನಗೆ 13,700 ಜನ ಬ್ರ್ಯಾಂಡ್ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸ್ಟಿಲ್ ನಂಗೆ ಒಂದೇ ಒಂದು ಕೊಲಾಬ್ರೇಷನ್ ಬರಲಿಲ್ಲ. ಬಿಕಾಸ್ ಅವ್ರು ಯೂಶ್ವಲಿ ಬಾಟಾ ಸಿಸ್ಟಮಲ್ಲಿ ಬರ್ತಾರೆ ಬಂದು. ನಾನು ಬಾಟಾ ಸಿಸ್ಟಮ್ ವಾಸ್ ಓಕೆ ಟಿಲ್ ಐ ಹ್ಯಾಡ್ 5,000 ಫಾಲೋವರ್ಸ್. ಬಟ್ ನಾನು ಇವಾಗ ಬಾಟಾ ಸಿಸ್ಟಮ್ಗೆ ನಾನು ಒಪ್ಕೊಳಲ್ಲ. ಸೊ ಅವರು ಫ್ರೀಯಾಗಿ ಜನ ಎಲ್ಲನೂ ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಫ್ರೀಯಾಗಿ ಏನೇನೋ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಯಾವ ಒಳ್ಳೊಳ್ಳೆ ಇಲ್ಲಿವರೆಗೂ ಬೀಕೋ ಅಂತ ಬಂದಿದೆಯಲ್ಲ ಅದು ಬಂದಿತ್ತು ನನ್ನ ಕೊಲಾಬ್ರೇಷನ್ಗೆ. ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಬರುತ್ತೆ. ದೇ ಸೇ ಫಾರ್ ಬಾಟಾ ಸಿಸ್ಟಮ್. ನಾನು ಬಾಟಾ ಸಿಸ್ಟಮ್ ಹೇಳಲ್ಲ. ಆಮೇಲೆ ನಾನು ಓಕೆ ಆಯಿತು ಇದಕ್ಕೆ ಕ್ಯಾಶ್ಗೆ ಅದು ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ಕೇಳ್ತಾರೆ. ಅವ್ರಿಗೆ ಕ್ಯಾಶ್ಗೆ ನೆಗೋಸಿಯೇಷನು ಮಾತಾಡ್ತಾರೆ, ಬಟ್ ಆಮೇಲೆ ಬರೋದಿಲ್ಲ. ಸೊ ನೋಡೋಣ. ಸೊ ಅಚಿಂತ್ಯಂದು ಅದು ಈ ಸತಿ ಕೊಲಾಬ್ರೇಷನ್ ಆಗುತ್ತಾ ಅಂತ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಅಲ್ಲಿಗೆ ಹೋದ್ಮೇಲೆ ಕೊಡ್ತೀನಿ. ಫಸ್ಟು ಬಂದಿದ್ದು ಕ್ಯಾಸ್ಟ್ಯೂ ಬೈ ಇಂಡಿಯಾ ಅನ್ನೋ ಆ್ಯಡ್ ಶೂಟ್ ಕಂಪ್ನಿಗೆ. ಇವ್ರದ್ದು ತುಂಬ ಬ್ರಾಂಚಸ್ ಇದೆ. ಮತ್ತು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಂಬರ್ 1 ಅಂತ ಬರುತ್ತೆ ಆ್ಯಡ್ ಶೂಟ್ಗೆ. ಸೊ ಇಲ್ಲಿಗೆ ಬಂದಮೇಲೆ ಅಚಿಂತ್ಯಂಗೆ ಅವರು ಫಸ್ಟ್ ಒಂದು ಲುಕ್ ಟೆಸ್ಟ್ ಅಂತ ಮಾಡ್ತಾರೆ, ಅಂದರೆ ಮಗು ಯಾವ ಥರ ಕ್ಯಾಮ್ರಾ ರಿಯಾಕ್ಟ್ ಮಾಡುತ್ತೆ, ಯಾವ ಥರ ಸ್ಪಂದಿಸುತ್ತೆ ಅಂತೆಲ್ಲ ಚೆಕ್ ಮಾಡ್ತಾರೆ. ಸೊ ಆ ಟೆಸ್ಟ್ನ ಇವಾಗ ಇವ್ರು ಇಲ್ಲಿ ಮಾಡ್ತಾ ಇದ್ದಾರೆ ಅಚಿಂತ್ಯಂಗೆ. ಗೈಸ್ ಈಗ ಆ್ಯಕ್ಚುಲಿ ಅವ್ರ ಜೊತೆ ಮಾತುಕತೆ ಆಯಿತು. ಇದೇನು ಕ್ಯಾಸ್ಟ್ಯೂ ಇಂಡಿಯಾ ಅಲ್ಲ, ಇವರು ಬಂದು ಮುಂಬೈ ಬೇಸ್ಡ್ ಕಂಪ್ನಿ ಆಯಿತಾ. ಸೊ ಅವ್ರು ಏನು ಹೇಳಿದ್ರು ನಮಗೆ ಅಂದರೆ, ಒಂದು ಫೋಟೋ ಮುಂಚೆನೇ ನೀವು ಪ್ರೀವಿಯಸ್ ಕ್ಲಿಪ್ಪಿಂಗ್ ಅಪ್ಲೋಡ್ ಮಾಡಿದ್ನಲ್ಲ, ಅವರೊಂದು ಬೇಸಿಕ್ ಟೆಸ್ಟ್ ಲುಕ್ ಫೋಟೋ ಶೂಟ್ ಮಾಡ್ತಾರೆ. ಸೊ ಅದು ಬೇಬಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಅವ್ರು ನೋಡಬೇಕು. ಆಮೇಲೆ ಫ್ಲ್ಯಾಶ್ ಲೈಟ್ಸ್ ಅದು ಎಲ್ಲ ಕಣ್ಣಿಗೆ ಬಿದ್ದಾಗ ಬೇಬಿ ಕಣ್ಣು ಮುಚ್ಚುತ್ತಾ ಹೇಗೆ ರಿಯಾಕ್ಟ್ ಮಾಡುತ್ತೆ ಅದೊಂದು ತಿಳ್ಕೊಳ್ಳೋದಕ್ಕೋಸ್ಕರ ಅವರು ಒಂದು ಟೆಸ್ಟ್ ಲುಕ್ ಶೂಟ್ ಮಾಡಿದ್ರು. ಆಮೇಲೆ ನಮ್ಗೆ ಹೇಳಿದ್ದಾರೆ ಪೋರ್ಟ್ಫೋಲಿಯೋ ಶೂಟ್ ಅಲ್ವಾ, ಪೋರ್ಟ್ಫೋಲಿಯೋ ಶೂಟ್ ಆಫ್ 3 ಡಿಫ್ರೆಂಟ್ ಲುಕ್ಸ್ ಬೇಕು ಅಂತ ಹೇಳಿದ್ರು. ಸೊ ದಟ್ ಅವರು ಆ್ಯಡ್ಸ್ ರನ್ ಮಾಡ್ತಾರಂತೆ ನಮ್ಮ ಮೇಲೆ. ಆ್ಯಂಡ್ ಆ್ಯಡ್ಸ್ ರನ್ ಮಾಡ್ತಾರಲ್ಲ, ಸೊ ಆವಾಗ ಅವರಿಗೆ ಬ್ರ್ಯಾಂಡ್ ಏನಾದರೂ ನಮ್ಮ ಮಗನ ಮುಖ ಇಷ್ಟ ಆದರೆ ಅವರು ಇವ್ರಿಗೆ ಅಪ್ರೋಚ್ ಮಾಡ್ತಾರೆ. ನಾವು ಆಮೇಲೆ ಇಲ್ಲಿ ನಾವು ಬೆಂಗಳೂರು ಇರೋ ಕಾರಣದಿಂದಾಗಿ ಬೆಂಗಳೂರಿಗೆ ಬಂದು ಅವರು ಫೋಟೋಶೂಟ್ಸ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಇದು ಬಂದು ಇಟ್ಸ್ ಲೈಕ್ ನೀವು ಏನಾದರೂ ನಿಮ್ಮ ಮಗು ಏನಾದರೂ ಮಾಡಲಿಂಗ್ ಫೀಲ್ಡಲ್ಲಿ ಸೆಲೆಕ್ಟ್ ಆಯಿತು ಅಂದರೆ ದೇ ವಿಲ್ ಆ್ಯಕ್ಚುಲಿ ಪೇ ಯು. ಲೈಕ್ ಬ್ರ್ಯಾಂಡ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಫಸ್ಟ್ ಕ್ರೈ ಅವರೆಲ್ಲ ನಿಮಗೆ ದುಡ್ಡು ಪೇ ಮಾಡ್ತಾರೆ. ದುಡ್ಡು ಪೇಮೆಂಟ್ ಸೆಕೆಂಡ್ರಿ ಆಯಿತಾ. ನನ್ನ ಹಸ್ಬೆಂಡಿಗೆ ಮಾಡಲಿಂಗ್ ಫೀಲ್ಡ್ ಮಗನ ಆ್ಯಕ್ಟರ್ ಮಾಡಬೇಕು ಅನ್ನೋ ಆಸೆ ಇರೋದಕ್ಕೋಸ್ಕರ ನಾವು ಈ
ನಾವಿವಾಗ ಪೋರ್ಟ್ಫೋಲಿಯೋ ಶೂಟ್ ಮಾಡಿಸ್ಬೇಕು ಅಂತ ಇದ್ದೀವಲ್ಲ, ಅದಕ್ಕೆ ವಿಚ್ ಇಸ್ ಅರೌಂಡ್ 16,000 to 17,000 ಆಗುತ್ತೆ 3 ಶೂಟ್ಸ್ಗೆ. ನಾವು ಅದಕ್ಕೆ ದುಡ್ಡು ಕಟ್ಟಿ ಶೂಟ್ನ ಮಾಡಿಸ್ಬೇಕು. ಸೊ ಇದ್ರ ಬಗ್ಗೆ ನಾವಿಬ್ಬರು ಯೋಚನೆ ಮಾಡ್ತೀವಿ. ಇನ್ನೂ ಫೈನಲ್ ಡಿಸಿಷನ್ ಬಂದಿಲ್ಲ. ಆ್ಯಂಡ್ ಮೋರ್ ಓವರ್ ಈ ವಿಡಿಯೋನ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂದರೆ, ನನ್ನ ಮಗನ ಪೋರ್ಟ್ಫೋಲಿಯೋ ಶೂಟ್ ಎಲ್ಲ ಆದಮೇಲೆ ಇಫ್ ಯು ಗೆಟ್ ಸೆಲೆಕ್ಟೆಡ್ ಫಾರ್ ಎನಿ ಬ್ರ್ಯಾಂಡ್, ಅವಾಗ ಮಾತ್ರ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸ್ಟಿಲ್ ಇಫ್ ಯು ಡಿಂಟ್ ಗೆಟ್ ಸೆಲೆಕ್ಟೆಡ್ ಆಲ್ಸೋ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಯಾರಿಗಾದ್ರು ಒಬ್ರಿಗೆ ಯೂಸ್ಫುಲ್ ಆಗಲಿ ಇನ್ಫಾರ್ಮೇಷನ್ ಅನ್ನೋದಕ್ಕೋಸ್ಕರ. ಸೊ ಆಮೇಲೆ ಬಂದ್ಬಿಟ್ಟು ಸೊ ಇದನ್ನು ಅವ್ರು ನಮ್ಮ ಜೊತೆ ಶೇರ್ ಮಾಡಿದ್ರಾ. ಸೊ ನನಗೆ ಏನಂದ್ರು, ಆಮೇಲೆ ಅವರು ನಮ್ಮ ಹತ್ರ ಇವಾಗ ನಮ್ಮ ಬೇಬಿ ಮೇಲೆ ಆ್ಯಡ್ ರನ್ ಮಾಡ್ತಾರಲ್ಲ, ಅದಕ್ಕೇನು ಚಾರ್ಜಸ್ ಕೇಳ್ತಾ ಇಲ್ಲ. ಸೊ ಇದು ಒಂದು ಪ್ಲಸ್ ಪಾಯಿಂಟ್. ಅವ್ರೇನಾದ್ರು ನೀವು ನಮಗೆ ಚಾರ್ಜಸ್ ಪೇ ಮಾಡಬೇಕು ಹಂಗಿದ್ರೆ ಮಾತ್ರ ಇದು ಮಾಡ್ತೀವಿ ಅಂದಿದ್ರೆ ಇಟ್ ವಾಸ್ ಎ ಫೇಕ್ ಥಿಂಗ್. ಸೊ ಅವ್ರು ತೋರಿಸಿದೇನು, ಬೇಬಿದು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು. ಲೈಕ್ ನೀವು ಯಾವ್ದಾದ್ರು ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ ಅನ್ನೋ ಥರ ರೆಸ್ಯೂಮ್ಗೆ ಹೋಗ್ತೀರಾ, ರೆಸ್ಯೂಮ್ ಹೇಗೆ ನೀವು ಯಾವ್ದಾದ್ರು ಜಾಬ್ಗೆ ಹೋಗಬೇಕಾದ್ರೆ ಅಪ್ಲೋಡ್ ಮಾಡ್ತೀರೋ ಅದೇ ಥರನೇ ಇದು ಕೂಡ. ಸೊ ಅದಕ್ಕೋಸ್ಕರ ನೀವು ಇವಾಗ ನಿಮ್ಮ ಬೇಬಿ ರೆಸ್ಯೂಮ್ನ ರೆಡಿ ಮಾಡಬೇಕು. ಸೊ ಅದಕ್ಕೋಸ್ಕರ ಪೋರ್ಟ್ಫೋಲಿಯೋ ಶೂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಅವ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಇವಾಗ ಆ್ಯಕ್ಚುಲಿ ಏನಂದರೆ, ನಿನ್ನ ಬೇಬಿ ಯಾಕೆ ಅವ್ರ ಬ್ರ್ಯಾಂಡ್ ಜೊತೆ ಟೈ ಅಪ್ ಆಗಬೇಕು, ಇಲ್ಲ ಯಾಕೆ ಚೂಸ್ ಆಗಬೇಕು ಅನ್ನೋದಕ್ಕೋಸ್ಕರನೂ ನೀವು ಅವ್ರಿಗೆ ಇದು ಕೊಡಬೇಕಾಗತ್ತೆ, ಪ್ರೊಫೈಲ್ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಪೋರ್ಟ್ಫೋಲಿಯೋ ಶೂಟ್ಸ್ ಆರ್ ಇಂಪಾರ್ಟೆಂಟ್. ನಾವು ಹೇಳಿದ್ವಿ, ನಾವು ಮೊನ್ನೆ ಬರ್ತಡೇ ಶೂಟ್ಸ್ ಮಾಡಿಸಿದ್ದೀವಿ, ಅದಾಗೋದಿಲ್ವಾ ಅಂತ. ಅವರು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಇಟ್ ವಾಸ್ ಲೈಕ್ ನಮ್ಮದೇ ಫ್ಯಾಮಿಲಿ ಫೋಟೋಸ್ ಎಲ್ಲ ಹಾಕಿಸಿ ನಾವು ಮಾಡಿಸಿದ್ದು. ಸೊ ಅದಕ್ಕೋಸ್ಕರ ಮ್ಯಾಮ್ ಅದಾಗೋದಿಲ್ಲ ಅಂತ ಹೇಳಿದ್ರು. ಮತ್ತು ಅವ್ರ ಡಿಮ್ಯಾಂಡ್ ಏನು ಅಂದರೆ, ಇವಾಗ ನಾವು ಒಂದು ಪೋರ್ಟ್ಫೋಲಿಯೋ ಶೂಟ್ ಮಾಡಿಸಿದ್ರೆ ಒಂದು ನಿಮಿಷ ಇರಿ, ನಾನು ಮಾತಾಡ್ತಾ ಇದ್ದೀನಿ. ಒಂದು ಪೋರ್ಟ್ಫೋಲಿಯೋ ಶೂಟ್ ಮಾಡಿಸಿದ್ರೆ ಅದು ಮಿನಿಮಮ್ 3 years ವ್ಯಾಲಿಡಿಟಿ ಇದೆ. ನೆಕ್ಸ್ಟ್ 3 years ಅಚಿಂತ್ಯನ್ ಪ್ರೊಫೈಲ್ನ ನಾವು ಬೇರೆ ಇದ್ರ ಜೊತೆ ಕೊಟ್ಟರು ಆ ಫೋಟೋನೇ ನಡೆಯುತ್ತೆ. ಸೊ ಇವಾಗ ನಾವು ಅದಕ್ಕೆ ಒಂದು 18,000 ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ 3 yearsವರೆಗೂ ಅದೇ ಶೂಟ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅವರು ಒಂದು ಪ್ರೊಫೈಲ್ ಕೂಡ ಸಜೆಸ್ಟ್ ಮಾಡಿದ್ದಾರೆ ನಮಗೆ. ಅದೆಂಥದ್ದು ಅದ್ರ ಪ್ರೊಫೈಲ್ ಫೋಟೋ ತಗೊಂಬಂದಿನ ಅವರು ಮಿಂತ್ರಾದವ್ರಂತೆ. ದೇ ಡೂ ಪೋರ್ಟ್ಫೋಲಿಯೋ ಶೂಟ್ಸ್ ಬೇಸ್ಡ್ ಆನ್ ಮುಂಬೈ ಕ್ರೈಟೀರಿಯಾ. ಇದು ಮುಂಬೈ ಕಂಪ್ನಿ ಆಗಿರೋದ್ರಿಂದ ಮುಂಬೈ ಕ್ರೈಟೀರಿಯಾದ ಮೇಲೆ ಪೋರ್ಟ್ಫೋಲಿಯೋ ಶೂಟ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ಟು ಇನ್ವೆಸ್ಟ್ ಅಷ್ಟು ಮನಿನ ಬೇಡವಾ ಅಂತ. ಸೊ ಯೋಚನೆ ಮಾಡಿ ಯಾವುದಕ್ಕೂ ಒಂದು ತೀರ್ಮಾನಕ್ಕೆ ಬರ್ತೀವಿ. ಬಟ್ ಆಮೇಲೆ ನಾನು ಅವ್ರ ಹತ್ರ ಕೇಳಿದೆ ಆಯಿತಾ, ಲೈಕ್ ಇವಾಗ ನನ್ನ ಮಗನ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ, ಅವ್ನು ಸೆಲೆಕ್ಟ್ ಆಗ್ತಾನಾ ಏನು ಎತ್ತ ಅಂತ ಯಾರೇ ಕೇಳಿದ್ರು ಅವ್ರು ಅದನ್ನೇ ಹೇಳ್ತಾರೆ ಆಯಿತಾ. ಯಾಕಂದರೆ ಅವ್ರಿಗೆ ಒಂದು ಮಗನ ಸೆಲೆಕ್ಷನ್ ಮಾಡೋಕ್ಕೆ ಬೇಕಿರತ್ತೆ ಅಂತ. ಬಟ್ ಅವ್ರು ಹೇಳಿದ ಕೆಲವೊಂದೊಂದು ಪಾಯಿಂಟ್ಸ್ ನಂಗೆ ಓಕೆ ಅನಿಸ್ತು. ಯಾಕಂದರೆ ಈಸ್ ಓಕೆ ವಿತ್ ಅನ್ಫೆಮಿಲಿಯರ್ ಫೇಸಸ್ ನೋಡಿದ್ರೆ ಅಳಲ್ಲ ಅವನು, ಈಸ್ ಓಕೆ ವಿತ್ ದ್ಯಾಟ್. ಮತ್ತು ನೀನು ಯಾರೇ ಕರ್ಕೊಂಡು ಬಂದು ಏನೇ ಮಾಡು ಅವನು ಮಾತಾಡ್ತಾನೆ, ಅವನು ಎಲ್ಲರ ಜೊತೆ ಖುಷಿಯಾಗಿ ಮಾತಾಡ್ತಾನೆ. ಸೊ ಅದು ಒಂದು ಇಸ್ ಅ ವೆರಿ ಗುಡ್ ಕ್ರೈಟೀರಿಯಾ. ಮತ್ತು ಒಂದು ಟ್ರೆಡಿಷ್ನಲ್, ಕ್ಯಾಶುವಲ್ ಮತ್ತು ಅಕೇಶ್ನಲ್ 3 ಟೈಪ್ ಆಫ್ ಪೋರ್ಟ್ಫೋಲಿಯೋ ಶೂಟ್ಸ್ ಮಾಡ್ಸೋಕೆ ಹೇಳಿದ್ದಾರೆ. ಸೊ ಅದಿಷ್ಟೂ ಮಾಡಿಸಿದ್ರೆ ಯಾವ ಥರ ಆಗುತ್ತೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ಯಾವಾಗಾದರೂ ಅವನೇನಾದ್ರು ಸೆಲೆಕ್ಟ್ ಆದರೆ ಹೇಳ್ತೀನಿ. ಇಫ್ ಈ ಗೆಟ್ಸ್ ಫೇಲ್ಡ್ ಇಟ್ಸ್ ಓಕೆ, ಇಟ್ಸ್ ಅ ಪ್ರಯತ್ನ, ಲೆಟ್ಸ್ ಟ್ರೈ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪೋರ್ಟ್ಫೋಲಿಯೋ ಶೂಟ್ ಆದಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ 25th August ಅಂತ ಲಾಸ್ಟ್ ಸಂಡೇ ನಾವು ಒಂದು ಬ್ರ್ಯಾಂಡ್ಗೆ ಶೂಟ್ಗೆ ಅಂತ ಹೋಗಿದ್ವಿ. ಸೊ ಅವರು ಪೋರ್ಟ್ಫೋಲಿಯೋ ಶೂಟ್ ಮಾಡಬೇಕು ಅಂತೆಲ್ಲ ಹೇಳಿದ್ರು ಅಂತ ಹೇಳಿದ್ನಲ್ಲ. ಸೊ ಮತ್ತೆ ಇನ್ನೊಂದು ಬ್ರ್ಯಾಂಡವ್ರು ನಮ್ಮ ಹತ್ರ ಬಂದರು. ಅಚಿಂತ್ಯನ್ ಫೋಟೋ ನೋಡಿ ಎಲ್ಲ ಟೈಅಪ್ ಆಗಿ ಈಗ ಅಮೆಝಾನ್ ಬ್ರ್ಯಾಂಡಿಗೆ ಅಚಿಂತ್ಯ ಸೆಲೆಕ್ಟ್ ಆಗಿದ್ದಾನೆ. ಸೊ ಇವಾಗ ಆ ಶೂಟಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಯಾವ ಥರ ಶೂಟ್ ಆಗುತ್ತೆ, ಯಾವ ಥರ ಇರುತ್ತೆ, ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಅಲ್ಲಿಗೆ ಹೋಗೋಣ. ಸೊ ಈ ಶೂಟ್ ಆದಮೇಲೆ ಎಲ್ಲ ನಾನು ಅಚಿಂತ್ಯ ಅಮೆಝಾನಲ್ಲಿ ಬಂದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನಿಮಗೂ ಎಲ್ಲ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಯಾವ ಥರ ಈ ಪ್ರೊಸೆಸ್ ನಡೆಯುತ್ತೆ ಅಂತ. ಸೊ ಈಗ ಅಲ್ಲಿಗೆ ಹೋಗೋಣ, ಬನ್ನಿ. ಹಾಯ್ ಗೈಸ್, ಇದೇ ನೋಡಿ ಸ್ಟುಡಿಯೋ. ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿದಾಗ ತೋರಿಸ್ತಿದ್ದಾರೆ. ಇಲ್ಲಿದೆ ನೋಡಿ ಮೇಕಪ್ ಐಟಮ್ಸ್. ಆ್ಯಕ್ಚುಲಿ ಇಲ್ಲಿ ಬಂದು ನಿಂತ್ಕೊಂಡೆ ಫುಲ್ ಲೈಟ್ಸ್ ಎಲ್ಲ. ಇಲ್ಲಿ ನೋಡಿ ಇಲ್ಲೆಲ್ಲ ಲೈಟ್ಸ್ ಎಲ್ಲ ನೋಡಿದ್ರೆ ದೊಡ್ಡ ಫಿಲಮ್ ಇಂಡಸ್ಟ್ರಿಗೆ ಬಂದಿದ್ದು ಫೀಲ್ ಆಗುತ್ತೆ. ಹೆಂಗಿದೆ ಅಂತ ನೋಡೋಣ ಇವತ್ತು ಶೂಟ್ ಹೇಗಾಗುತ್ತೆ ಅಂತ. ಇನ್ನು ಯಾರು ಅವರೇ ಬಂದಿಲ್ಲ, ನಾವೇ ಮುಂದಾಗಿ ಬಂದ್ಬಿಟ್ಟಿದ್ದೀವಿ.
ಇನ್ನೂ ಇಲ್ಲಿ ಯಾರು ವರ್ಕ್ ಮಾಡಿದ್ರೆ ಬಂದಿಲ್ಲ. 10:30ಗೆ ಅಪಾಯಿಂಟ್ಮೆಂಟ್ ಇರೋದು, ಬೇಗ ಬಂದಿದ್ದೀವಿ ನಾವು. ನೋಡೋಣ. ಆ್ಯಕ್ಚುಲಿ ಬೇಸಿಕ್ ಫಾರ್ಮ್ಯಾಟ್ನ ಫಿಲ್ ಮಾಡೋಕ್ಕೆ ಫಾರ್ಮ್ನ, ಸೊ ಅದನ್ನ ಫಿಲ್ ಮಾಡ್ತಾಯಿದ್ದೀನಿ ಅಷ್ಟೇ. ಬರ್ದೆ ಫಿಲ್ ಮಾಡ್ತಾಯಿದ್ದೀನಿ. ಸಿಗ್ತದೆ ಇನ್ನೂ ಇದೆಯಾ? ನಮ್ಮದು ಸೊ ಗೈಸ್, ನೀವೆಲ್ಲ ಫುಲ್ಲಿ ಹಿಂದೆ ನೋಡಿದ್ರಿ ಲೈಕ್ ನಾವು ಯಾವ ಥರ ಆ್ಯಡ್ ಶೂಟ್ ಮಾಡಿಸಿದ್ವಿ, ಹೆಂಗಿತ್ತು ಏನು ಅಂತ. ಬಟ್ ನಾವು ಯಾಕೆ ಇದನ್ನು ಲೈಕ್ ದುಡ್ಡು ಅಂತಾರೆ ಆ್ಯಂಡ್ ನಿಮಗೆ ಫಸ್ಟ್ ಯಾವ ಥರ ಅವರಲ್ಲಿ ಕರ್ಕೋತಾರೆ, ಲೈಕ್ ಏನೇನು ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ತೀವಿ. ಫಸ್ಟ್ ಥಿಂಗ್ ಬಂದು ಅವರು ಒಂದು ಫೋಟೋಸ್ ಕಳ್ಸ್ಕೊತಾರೆ ಚೆನ್ನಾಗಿರೋದು. ಅವರು ಅದರಲ್ಲಿ ಹ್ಞೂ ಸರಿ ಆಯಿತು, ನಿಮ್ಮ ಮಗ ಹಿಂಗೆ ಅಮೆಝಾನ್ ಬ್ರ್ಯಾಂಡಿಗೆ ಸೆಲೆಕ್ಟ್ ಆಗಿದ್ದಾನೆ, ಸೊ ನೀವು ಒಂದು ಫೋಟೋಶೂಟಿಗೆ ಬನ್ನಿ ಅಂತ ಹೇಳ್ತಾರೆ. ನೀವೇನು ₹1 ಪೇ ಮಾಡೋಂಗಿಲ್ಲ. ಆಮೇಲೆ ನಾವು ಆ್ಯಕ್ಚುಲಿ ಇದನ್ನ ಜಮೀನಿಲಿ ಸರ್ಚ್ ಮಾಡಿದ್ವಿ, ಲೈಕ್ ಯಾವುದೇ ಥರ ಈ ಪ್ರೊಸೆಸ್ ನಡೆಯುತ್ತೆ ಏನು ಅಂತ. ಅದರಲ್ಲಿ ಹೇಳಿದ್ರು ಮೋಸ್ಟ್ ಆಫ್ ದ ಟೈಮ್ ದುಡ್ಡು ಕಟ್ಟಿ ಅದು ಕಟ್ಟಿ ಇಟ್ಟು ಕಟ್ಟಿ ಅಂತ ಹೇಳ್ತಾರೆ ಅಂತ. ಸೊ ನಾವು ಫಸ್ಟೇ ಹೇಳ್ಬಿಟ್ವಿ ನಾವು ಯಾವುದೂ ದುಡ್ಡು ಕಟ್ಟಲ್ಲ, ಜಸ್ಟ್ ನಾವು ಬರ್ತೀವಿ, ನಾರ್ಮಲ್ ನಮ್ಮ ಮಗು ನೋಡಿ ನೀವು ಫೋಟೋಶೂಟ್ ಮಾಡ್ಕೊಡಂಗಿದ್ರೆ ಬರ್ತೀವಿ ಅಂತ ನಾವು ಫಸ್ಟೇ ಬಂದ್ವಿ. ಆಮೇಲೆ ಅವ್ರು ಏನು ಹೇಳಿದ್ರು ನಮ್ಮ ಹತ್ರ, ನಿಮಗೆ ಈ ಸತಿ ಅಮೆಝಾನ್ ಸೆಲೆಕ್ಟ್ ಆಗಿರೋ ನಿಮ್ಮ ಮಗುಗೆ ಯಾವುದೇ ಥರ ದುಡ್ಡು ಬರೋದಿಲ್ಲ, ಸುಮ್ಮನೆ ಫಸ್ಟ್ ಟೈಮ್ ಫ್ರೀ ಇದಕ್ಕೋಸ್ಕರ ಕರ್ಕೋತಾ ಇದ್ದೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೋಗ್ಲಿ, ನಮಗೇನು ದುಡ್ಡು ಬೇಡ, ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಏನಾಯಿತು, ಅದೇನೋ ಫಾರ್ಮ್ ಎಲ್ಲ ಕೊಟ್ಟರು, ಫಿಲ್ ಮಾಡಿದ್ವಿ. ತಿರ್ಗಾ ಒಳಗಡೆ ಕರ್ಕೊಂಡೋದ್ರು. ಒಳಗಡೆ ಕರ್ಕೊಂಡೋಗಿ ಅವ್ರು ಏನೋ ಅಂದ್ರಲ್ಲ, ಏನಂದ್ರೆ ಹೇಳಿ ಅವನು, ಅದು 1,000 ಕಟ್ಟಿದ್ರೆ ಅಮೆಝಾನಲ್ಲಿ ಹಾಕೋದು, ಆಮೇಲೆ 2,500 ಕಟ್ಟಿದ್ರೆ ಯೂಟ್ಯೂಬು ಕ್ಲಿಪ್ಪಿಂಗ್ಸ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಮಧ್ಯದಲ್ಲಿ, ಆ ಥರ ಮಾಡ್ತೀವಿ ಅಂತೇಳಿ ಹೇಳಿದ್ರು. ನಾವೇನೋ ಹೋಲಿ ಬಿಡ ತೆಗೀನೇನು 2,500 ಅಂತ ಕಟ್ಬಿಟ್ಟು ಆಯಿತಾ. ಇವಾಗ ಅದ್ರದ್ದು ವೀಡಿಯೋನು ನಾನು ನಿಮ್ಗೆ ಇವಾಗ ಮರ್ಜ್ ಮಾಡ್ತೀನಿ ನೆಕ್ಸ್ಟ್, ಅವ್ರು ಯಾವ ಥರ ಇದು ಮಾಡಿದ್ದಾರೆ ಅಂತ, ಲೈಕ್ ಯೂಟ್ಯೂಬ್ ಆ್ಯಡ್ನ ಜನ್ರೇಟ್ ಮಾಡಿದ್ದಾರೆ ಅಂತ. ಸೊ ನಿಮ್ಮ ಮಗುಗೆ ಅವಾಗ ಅವರು ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಕೊತಾರೆ ಅನ್ನೋದು ಅವ್ರು ನಮ್ಗೆ ಹೇಳಿದರು. ಅಲ್ಲಿವರೆಗೂ ನಾವೇನು ಅಂದ್ಕೊಂಡಿದ್ವಿ, ಓ ನಿಜ ಇರಬಹುದು ಅಂತ. ನಾವು ₹2,500 ಕಟ್ಟಿದ್ವಿ. ಆಮೇಲೆ ಏನು ಮಾಡಿದ್ರು, ನಂಗೆ ಆಮೇಲೆ ಯಾವಾಗ ಇದು ಫುಲ್ ಸ್ಕ್ಯಾಮ್ ಅನ್ಸಿದ್ದು ಗೊತ್ತಾ, ಒಂದು ಹಳೇ ಬಟ್ಟೆ ಕೊಟ್ಟರು ಅಚಿಂತಿಂಗ್, ಅವ್ರದ್ದೇ ಇಟ್ಟಿರೋದು. ಈಗ ಅಮೆಝಾನ್ ಫ್ಲಿಪ್ಕಾರ್ಟ್ ಯಾರ್ದಾದ್ರೂ ಬೇರೆಯವ್ರದ್ದಾಗಿದ್ರೆ ಅವ್ರೊಂದು ಬಟ್ಟೆ ನಮಗೆ ಕೊಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ಅದೊಂದು ವ್ಯಾಲ್ಯೂ ಇರುತ್ತೆ ನೋಡೋಕ್ಕೆ. ಹೊಸ ಬಟ್ಟೆ ಎಲ್ಲ ಇವ್ರು ಏನು ಮಾಡಿದ್ರು, ವಾಶ್ ಮಾಡಿದ್ರು, ಅದನ್ನೇ ವಾಪಸ್ ಕೊಟ್ಟರು. ಅವ್ರೇನಂದ್ರು, ನಿಮ್ಮ ಮಗುಗೆ ಮೇಕಪ್ ಎಲ್ಲ ನಾವೇ ಮಾಡ್ತೀವಿ, ನೀವೇನು ಎಕ್ಸ್ಟ್ರಾ ಪೇ ಮಾಡೋದು ಬೇಡ ಅಂತ ಹೇಳಿದ್ರು. ಮೇಕಪ್ ಎಲ್ಲ ಬೇಡ ಬಿಡಿ, ಚಿಂತ್ಯ ಫೇರ್ ಇದ್ದಾನೆ, ಅವ್ನಿಗೆ ಯಾವ ಮೇಕಪ್ ಇಲ್ಲ ಅಂದು, ಅವ್ನಿಗೊಂಥರ ಫೋಟೋಜೆನಿಕ್ ಫೇಸ್ ಇದೆ, ಸೊ ಅವ್ನ ಫೋಟೋಸಲ್ಲಿ ಚೆನ್ನಾಗಿ ಬರ್ತಾರೆ. ಆಮೇಲೆ ಏನಾಯಿತು, ಒಂದು ಹಳೆ ಬಟ್ಟೆ ಕೊಟ್ಟು ಇದನ್ನ ಹಾಕೊಂಡು ಬನ್ನಿ, ಇದು ಅಮೆಝಾನಿಂದು ಬ್ರ್ಯಾಂಡಿಂದು ಅಂತ ಹೇಳಿದ್ರು. ಆ ಬಟ್ಟೆ ಅವ್ರು ಎಷ್ಟು MRP ಕೋಟ್ ಮಾಡಿದ್ದಾರೆ ಎಲ್ಲನೂ ನಿಮಗೆ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಸೊ ನೀವು ನೋಡ್ಬೋದು. ಅವ್ರು ಎಷ್ಟು ಕೋಟ್ ಮಾಡಿದ್ರು ಅಂದರೆ ₹1,700 ಕೋಟ್ ಮಾಡಿದ್ದಾರೆ ಹಳೆ ಬಟ್ಟೆಗೆ. ಅವ್ರಿಗೆ ಗೊತ್ತು ಯಾವುದು ಆ ಬಟ್ಟೆಗೆ ₹1,700 ಯಾರು ಕೊಡಲ್ಲ ಅಂತ. ಸೊ ಅಷ್ಟು ಕೋಟ್ ಮಾಡಿ ನಿಮ್ಮ ಮಗುದು ಇದಾಗಿದೆ ಅಂತ ನಮಗೆ ಫೋಟೋಸು ಮತ್ತು ಆ್ಯಡ್ ಶೂಟ್ ಮಾಡಿರೋದು ವೀಡಿಯೋಸ್ ಎಲ್ಲ ಕಳಿಸಿದ್ದಾರೆ ಆಯಿತಾ. ಇದೆಲ್ಲ ಆಯಿತು, ಹೋಗ್ಲಿ ಬಿಡು, ಎಲ್ಲ ನಾವು ಕಟ್ಟಿದ್ದು ಎಲ್ಲ ಆಯಿತು. ಅವ್ರು ಏನು ಹೇಳಿದ್ರು, ದುಡ್ಡು ಏನು ₹1 ಕೊಡಬೇಡಿ, ಅದೇ ನೀವು ಕ್ಯಾಸ್ಟ್ಯೂ ಬೈ ಇಂಡಿಯಾದಲ್ಲಿ ಏನು ಹೇಳಿದ್ರು, ನೀವು ಪೋರ್ಟ್ಫೋಲಿಯೋ ಶೂಟ್ ಮಾಡಿ ನಿಮ್ಮದು ಅಕೌಂಟ್ ನಾವೇ ಸೆಟಪ್ ಮಾಡ್ತೀವಿ, ಆ್ಯಡ್ಸ್ ಬಂದರೆ ನಿಮಗೆ ಬರೆಯೋರಂತೆ ಅಂತ ಹೇಳಿದ್ರು. ಇವ್ರು ಹಂಗೆ ಮಾಡಲಿಲ್ಲ. ಇವರು ಫಸ್ಟ್ ದುಡ್ಡೆಲ್ಲ ಕಟ್ಟಿಸ್ಕೊಂಡು ಹಳೆ ಬಟ್ಟೆ ಕೊಟ್ಟು ಫೋಟೋಶೂಟ್ ಎಲ್ಲ ಮಾಡಿ, ಇದಾದಮೇಲೆ ಇನ್ನೊಂದು ಫಾರ್ಮ್ಯಾಟ್, ನೀವು ಆ್ಯಡ್ ಶೂಟ್ ಮಾಡಿದ್ದೀರಾ ಅಂಥೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಅವ್ರ ಮ್ಯಾನೇಜರ್ ಹತ್ರ ಮಾತಾಡಬೇಕು ಅಂತ ನಮ್ಮನ್ನ ಕೂರಿಸಿದ್ರು. ನಾವು ಸರಿ ಆಯಿತು ಅಂತ ಕೂತ್ಕೊಂಡು ವೆಯ್ಟ್ ಮಾಡಾದ್ಮೇಲೆ ಅವರು ಅಲ್ಲೇ ಅಸೋಸಿಯೇಟ್ ಮ್ಯಾನೇಜರ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು ನಾವು ಒಳಗಡೆ ಹೋದ್ವಿ, ಜಸ್ಟ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಒಳಗಡೆ ಹೋದವರು. ಅವ್ರು ನಮ್ಗೆ ಏನು ಹೇಳಿದ್ರು ಗೊತ್ತಾ, ಏನು ಹೇಳಿದ್ರು, ಅದೇನೋ ಆಫರ್ ನಡೀತಾ ಇದೆ, ಒನ್ ಟೈಮ್ 30,000 ಕಟ್ಟಿ 18 ವರ್ಷದವರೆಗೂ ನಾವು ಇಯರ್ಲಿ ಶೂಟ್ ಮಾಡಿ ಹಾಕ್ತಾ ಇರ್ತೀವಿ, ಬ್ರ್ಯಾಂಡ್ ಆಮೇಲೆ ಕರಿತಾ ಇರ್ತಾರೆ ನಿಮಗೆ.
ಇಯರ್ಗೆ 5 1 ಇಯರ್ಗೆ ನಾವು 4 ಗ್ಯಾರಂಟಿ ಕೊಡ್ತೀವಿ. ಅದ್ರಲ್ಲಿ ಎಷ್ಟು ಪೇ ಅದು ಮಾಡ್ತಾರೆ? ಪೇಮೆಂಟ್ ಎಷ್ಟು ಮಿನಿಮಮ್ ಇರುತ್ತೆ ಅಂತಂದ್ರೆ ಅದು ಹೇಳಕ್ ಬರಲ್ಲ. 500 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ ಆಗಿರ್ಬೋದು ಅಂತಾರೆ. ಇವಾಗ ನಾವು 18 ಇಯರ್ಸ್ 36,000 ರೂಪೀಸ್ ವಾಪಸ್ ಪಡಿತೀವ, ಅದು ಅವ್ರಿಗೆ ಕನ್ಫರ್ಮ್ ಕೊಡಲ್ಲ ಅಂದ್ರು. ಒಳ್ಳೆ ಕತೆ ಆಯ್ತಾ. ಸೊ ಇವ್ರಿಗೆ ಏನಾಗಿತ್ತು, ಫುಲ್ ಇಷ್ಟ ಆಯ್ತಾ ಹಾಕ್ಬಿಡೋಣ ಅಂತ. ಆ್ಯಂಡ್ ನನಗೆ ದುಡ್ಡು ಎಲ್ಲೋದ್ರೂ ಇವಾಗ ನೀವು ಪೋರ್ಟ್ಫೋಲಿಯೋ ಶೂಟ್ ಮಾಡ್ಬೇಕಂದ್ರೆ 18,000 ಆಗೇ ಆಗುತ್ತೆ. ಸೊ ಇವಾಗ ಫುಲ್ ಲೈಫ್ ಟೈಮ್ಗೆ 36,000 ಕೇಳ್ತಾ ಇದ್ದಾರೆ. ಆಮೇಲೆ ಎಲ್ಲ ನಾವೇ ಬ್ರ್ಯಾಂಡೆಲ್ಲ ಅಶ್ಯೂರ್ ಮಾಡ್ತೀವಿ, ಯಾವ್ದಾದ್ರು 4 ಕೊಡಿಸ್ತೀವಿ. ಅವ್ರು ಏನು ಹೇಳ್ತಾ ಇದ್ದಾರೆ, 1,000ನಾದ್ರೂ ಬರ್ಬೋದು, 200 ರೂಪಾಯಿ ಆದರೂ ಬರ್ಬೋದು, 500 ರೂಪಾಯಿ ಆದರೂ ಬರ್ಬೋದು. ನಾವು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿ ಅಲ್ಲಿಗೆ ಹೋಗಿ ಎಲ್ಲ ಮಾಡಿರ್ತೀವಿ, ಅವ್ರು 200 ರೂಪಾಯಿ 500 ರೂಪಾಯಿ ಕೊಡೋದು ಇಟ್ ಇಸ್ ನಾಟ್ ವರ್ತ್ ಆಯಿತಾ. ಸೊ ನಾನು ಅದಕ್ಕೆ ಯೋಚನೆ ಮಾಡಿದೆ. ಆಮೇಲೆ ಇನ್ನೊಂದು ನಾನು ಯಾಕೆ ಬೇಡ ಅಂದಿದ್ದು ಅಂದರೆ, ಈಗಿನ ಕಾಲದ ಮಕ್ಕಳು ನಮ್ಮ ಥರ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿದ ತಕ್ಷಣ ಆಯಿತು ಬಿಡಪ್ಪ ಮಾಡಬೇಕು ಅಂತ. ಬಟ್ ಈಗಿನ ಕಾಲದ ಮಕ್ಕಳು ಯಾರೂ ಇಲ್ಲ, ನಾವು ಯಾಕ್ರಿ ಫೋಟೋ ತೆಗೆಸ್ಕೋಬೇಕು ಅಂತ ಅನ್ನೋ ಮಕ್ಕಳೇ ಜಾಸ್ತಿ ಇರ್ತಾರೆ. ಆ್ಯಂಡ್ ಇವ್ನು ಇಷ್ಟಪಡ್ತಾನೆ ಅದಕ್ಕೆ ಅನ್ನೋದು ನನಗೆ ಗೊತ್ತಿಲ್ಲ. ಸುಮ್ಮನೆ ಅವನಿಗೆ ನಾವು ಫೋರ್ಸ್ ಮಾಡಿ ತೆಗಿಸ್ಕೊ ಅನ್ನೋದು ಚೆನ್ನಾಗಿರೋದಿಲ್ಲ. ಅವನಿಗೆ ನೆಕ್ಸ್ಟ್ ಇಯರ್ ಅದು ಸ್ವಲ್ಪ ಬುದ್ಧಿ ಬರುತ್ತೆ. ಅವಾಗ ಬೇಕಾದ್ರೆ ನಾವು ಈ ಥರ ಟೈಅಪ್ ಆಗೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ನಂಗೆ ಅನಿಸ್ತು. ಸೊ ನಾನು ಅದಕ್ಕೋಸ್ಕರ ಆವಾಗ 32,000 ಪೇ ಮಾಡೋದು ಬೇಡ ಅಂತ ಹೇಳಿದೆ. ಆಮೇಲೆ ಅಲ್ಲಿ ಒಂದು ನಾರ್ತಿ ಹುಡುಗಿ ಬಂದಿತ್ತು. ಹೆಂಗೆ ಎಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ಕೊಟ್ಟು ಪೋರ್ಟ್ಫೋಲಿಯೋ ಶೂಟ್ಗೆ, ಅದು ಸ್ವಯಾರ್ಜಿತ, ಅದು ಇಷ್ಟಪಡ್ತಾ ಇತ್ತು ನಂಗೆ ಆ ಥರ ಎಲ್ಲ ಫೋಟೋಸ್ ತೆಗೆಸ್ಕೊಳ್ಳೋಕೆ ಇಷ್ಟ. ಬ್ರ್ಯಾಂಡ್ ಜೊತೆ ಟೈಪ್. ಅವ್ರ ಅಪ್ಪ ಅಮ್ಮನೇ ಅಷ್ಟು ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ ಅಂದ್ರೆ ಆ ಹುಡುಗಿ ಅಷ್ಟು ಇಂಟ್ರೆಸ್ಟ್ ತೋರಿಸಿ ಒಟ್ಟು 5 ಪೋರ್ಟ್ಫೋಲಿಯೋ ಶೂಟ್ ಮಾಡಿಸ್ಕೊಂತ ಹುಡುಗಿ. ಅವತ್ತು 3, ಇನ್ನೊಂದು ದಿನ ವೀಕಲ್ಲಿ ಬಂದು 2 ಮಾಡಿಸ್ಕೊಂಡು ಹೋಗಿತ್ತಂತ. ಸೊ ಆ ಥರ ಇಷ್ಟ ಇರೋರ್ಗಾದ್ರೆ ಒಳ್ಳೆ ಆಪರ್ಚುನಿಟಿ ಇದು. ಇಷ್ಟ ಇಲ್ಲ ಅಂದರೆ ಇಟ್ ಈಸ್ ಆಫ್ ವೇಸ್ಟ್ ಆಫ್ ಮನಿ ಆಯಿತಾ. ಆಮೇಲೆ ಅವರು ಈ ಗ್ಯಾರಂಟಿನೂ ಕೊಡ್ತಾ ಇರಲಿಲ್ಲ. ಎಲ್ಲ ಕಡೆ ನೀವೆಲ್ಲೇ ಲೈಫಲ್ಲಿ ಹೋಗಿ ದುಡ್ಡಿದ್ರೆ ಮಾತ್ರ ನಿಮ್ಮನ್ನ ಪ್ರಮೋಷನ್, ಆ್ಯಡ್ ಶೂಟ್ ಎಲ್ಲ ಮಾಡ್ತಾರೆ. ಆಮೇಲೆ ನೀವು ಸೆಲೆಕ್ಟ್ ಆದರೆ ದುಡ್ಡು ಬರುತ್ತೆ. ನೀವು ಸೆಲೆಕ್ಟ್ ಆಗೋ ಪ್ರೊಸೆಸ್ಸಿಗೆ ಇದೆಯಲ್ಲ, ಅದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ. ಸೊ ನಾನು ಇದನ್ನ ನಿಮ್ಗೆ ಹೇಳಬೇಕಿತ್ತು. ಯಾಕಂದರೆ ಯಾರಾದರೂ ನಿಮ್ಮ ಮಕ್ಳಿಗೆ ಆ್ಯಡ್ ಶೂಟ್ ಮಾಡಿಸ್ಬೇಕು ಅಂತಂದರೆ ದೇರ್ ಆರ್ ಲಾಟ್ ಆಫ್ ಕಂಪ್ನೀಸ್ ಅವ್ರು ಬರ್ತಾರೆ. ಬಟ್ ನೀವು ದುಡ್ಡು ಖರ್ಚು ಮಾಡೋಕ್ಕೆ ರೆಡಿಯಾಗಿರ್ಬೇಕು. ನೀವೇನಾದ್ರು ಹೇಳ್ಬೇಕಾ? ಮಗು ಚೆನ್ನಾಗಿದೆ, ಲಕ್ಷಣವಾಗಿದೆ, ಫೈರ್ ಆಗಿದೆ ಅನ್ನೋದು ಮಾತ್ರ ಆಪರ್ಚುನಿಟಿ ಸಿಗಲ್ಲ. ಹಂಗಂತ ದುಡ್ಡು ಇಸ್ಕೊಂಡ್ಮೇಲೆ ಅವ್ರು ಆಪರ್ಚುನಿಟಿ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಬೈ ಚಾನ್ಸ್ ನೀವು ಯಾರಾದರೂ ಈ ಥರ ಯಾವ್ದಾದ್ರು ಆ್ಯಡ್ ಶೂಟ್ ಕಂಪ್ನಿಗಳು ದುಡ್ಡು ಕಟ್ಟಿ ನಿಮ್ಮ ಮಗು ಸೆಲೆಕ್ಟ್ ಆಗಿ ನೀವು ಅರ್ನ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾರಿಗಾರು ಇಂಟ್ರೆಸ್ಟ್ ಇರೋರಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಇದು ನಮ್ಮ ಎಕ್ಸ್ಪೀರಿಯನ್ಸ್. ಸೊ ಇದಾಗಿತ್ತು ನಾವು ಯಾವ ಥರ ಆ್ಯಡ್ ಶೂಟಲ್ಲಿ ನಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ. ಸೊ ನಾನು ಸ್ಕ್ಯಾಮ್ ಅಂತ ಹೇಳಕ್ಕೆ ಹೋಗಲ್ಲ. ಎಲ್ಲರೂ ಜೀವನದಲ್ಲಿ ಫಸ್ಟ್ ಅಲ್ಲಿಗೆ ಬರಲಿ, ಆಮೇಲೆ ಅವ್ರನ್ನ ಹೆಂಗಾರು ಮಾಡಿ ಕನ್ವಿನ್ಸ್ ಮಾಡಿ ಆಮೇಲೆ ತೊಗೊಳ್ಳೋಣ ಅಂತ. ಅಲ್ಲಿ ದೇರ್ ಆರ್ ಮೆನಿ ಪೀಪಲ್ ಹೂ ಹ್ಯಾವ್ ಅಗ್ರೀಡ್. ಯಾಕಂದರೆ ಅವ್ರು ಫಸ್ಟ್ 46,000 32,000 ಇಳಿಸ್ತಾರೆ ಅಂದಾಗ ಯಾರಾದರೂ ಆಗಲಿ ಫುಲ್ ಹೆಂಗೋ 10,000 ರೂಪಾಯಿ ಕಮ್ಮಿ ಆಯ್ತಲ್ಲ ಅಂತ ಯೋಚನೆ ಮಾಡೋ ಮೆಂಟಾಲಿಟಿ ನಮ್ಮ ಇಂಡಿಯನ್ಸ್. ಅವ್ರು ಇನ್ನೊಂದೇನು ಪ್ಲೇ ಮಾಡಿದ್ರು ಕಾರ್ಡ್ ಅಂದರೆ ಅದು ಅವತ್ತಿಂದ ಹೂಂದ್ರೆ ಅಷ್ಟೇ. ಆಮೇಲೆ 1 ವರ್ಷ ತಿರ್ಗಾ ಹೋದ್ರು ಸೇರ್ಸ್ಕೊಳಲ್ಲ ಅಂತ, ಹೆಂಗಾನದ್ರಿ ಸೇರ್ಕೊಳ್ಳಿ ಅಂತ ಮಕ್ಕರ್ ಮಾಡೋಕ್ಕೆ ಸ್ಟ್ರಾಟಜಿ ಯೂಸ್ ಮಾಡೋದು ಅವರು. ಸೊ ನನಗೆ ಈ ಥರ ಆಯಿತು ಎಕ್ಸ್ಪೀರಿಯನ್ಸ್. ನನಗೇನಂತ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತಲೂ ಅನಿಸ್ಲಿಲ್ಲ. ಆಮೇಲೆ ಮೋರೋವರ್ ಈಗಿನ ಕಾಲದ ಮಕ್ಕಳು ಯಾರ್ಯಾರು ಯಾವ್ದಾದ್ರು ಥರ ಅವ್ರು ಎಲ್ಲರಿಗೂ ಇದು ಎಂಜಾಯ್ ಮಾಡ್ತಾರೆ ಅನ್ನೋ ಪ್ರೊಸೆಸಲ್ಲಿ ಇರೋ ಮಕ್ಳಿಗಾದರೆ ಖಂಡಿತ ಆ್ಯಡ್ ಶೂಟ್ ಇಸ್ ಅ ವೆರಿ ಗುಡ್ ಆಪ್ಷನ್. ಸೊ ನಿಮ್ಮ ಮಗು ಏನಾದರೂ ಆ ಥರ ಇಂಟ್ರೆಸ್ಟಲ್ಲಿದ್ದರೆ ನೀವು ಹೋಗ್ಬೋದು. ಲಾಟ್ ಆಫ್ ಕಂಪ್ನೀಸ್ ಇದ್ದಾವೆ ಆಯಿತಾ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದೇ ಕೊಟ್ಬಿಡುತ್ತೆ ಯಾವ್ದಾದ್ರು ಕಂಪ್ನೀಸ್ ಇದ್ದಾವೆ ಅಂತ. ಸೊ ಇದಾಗಿತ್ತು ನಮ್ಮ ಆ್ಯಡ್ ಶೂಟ್ ಎಕ್ಸ್ಪೀರಿಯನ್ಸ್. ಹೋಪ್ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಯಾರಿಗಾದ್ರೂ ಈ ಥರ ಆ್ಯಡ್ ಶೂಟ್ ಮಾಡಿಸ್ಬೇಕು ಅಂತ ಇದ್ದವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.